ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನವರಾತ್ರಿಯ 5ನೇ ದಿನದಂದು ಸ್ಕಂದ ಮಾತಾದೇವಿಯನ್ನು ಪೂಜಿಸಲಾಗುತ್ತದೆ. ಮತ್ತು ಈ ದಿನದ ಬಣ್ಣ ಹಸಿರು. ಹಸಿರು ಬಣ್ಣವು ಬೆಳವಣಿಗೆ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ. ಇದು ಶಾಂತಿಯ ಜ್ಞಾಪನೆಗಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಹೀಗಾಗಿ ಹಬ್ಬದ ಸಮಯದಲ್ಲಿ ಸಮತೋಲನ ಮತ್ತು ಗುಣಪಡಿಸುವಿಕೆಯನ್ನು ಸಾಧಿಸಲು ಬಯಸುವವರಿಗೆ ಪರಿಪೂರ್ಣ ಬಣ್ಣವಾಗಿದೆ. ಶಾಸ್ತ್ರದ ಪ್ರಕಾರ ಸ್ಕಂದಮಾತಾದೇವಿಯು ತನ್ನ ಭಕ್ತರನ್ನು ಸ್ವಂತ ಮಕ್ಕಳಂತೆ ರಕ್ಷಿಸುತ್ತಾಳೆ, ಪ್ರೀತಿ ವಾತ್ಸಲ್ಯವನ್ನು ನೀಡುತ್ತಾಳೆ ಎಂದು ಹೇಳಲಾಗಿದೆ. ಸ್ಕಂದಮಾತಾದೇವಿಯನ್ನು ಪೂಜಿಸುವುದರಿಂದ ಭಕ್ತರ ಜೀವನದಲ್ಲಿ ನಕಾರಾತ್ಮಕತೆಯು ದೂರವಾಗುವುದು, ಅಪೇಕ್ಷಿತ ಫಲಿತಾಂಶಗಳು ದೊರೆಯುವುದು, ಎಲ್ಲ ಕಾರ್ಯಗಳಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ. ವಿಧಿವಿಧಾನಗಳ ಪ್ರಕಾರ ಸ್ಕಂದಮಾತಾದೇವಿಯನ್ನು ಪೂಜಿಸುವುದರಿಂದ ಭಕ್ತರು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ. ದುರ್ಗಾದೇವಿಯ 5ನೇ ಅವತಾರವು ಕಾರ್ತಿಕೇಯನ ತಾಯಿಯಾಗಿರುವುದರಿಂದ ಈಕೆಯನ್ನು ಸ್ಕಂದಮಾತಾ ಎಂದು ಕರೆಯಲಾಗಿದೆ. ಸ್ಕಂದಮಾತಾ ದೇವಿಯ ಆರಾಧನೆ ವಿಶೇಷ ಮಹತ್ವವನ್ನು ಹೊಂದಿದೆ. ಕುಮಾರ ಕಾರ್ತಿಕೇಯನ ತಾಯಿಯಾದ ಸ್ಕಂದಮಾತೆಯ ಪೂಜೆಯಿಂದ ಶಾಂತಿ, ಸಮಾಧಾನ, ಆಂತರಿಕ ಶಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಸಂತಾನ ಪ್ರಾಪ್ತಿಗಾಗಿ ದಂಪತಿಗಳು ಈ ದಿನ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಜಗನ್ಮಾತೆಯ ಸ್ವರೂಪವೇ ಸ್ಕಂದಮಾತಾ. ದೇವತೆಗಳ ಸೇನಾಧಿಪತಿಯಾದ ಕುಮಾರ ಕಾರ್ತಿಕೇಯ ಅಂದರೆ ಸ್ಕಂದನ ತಾಯಿಯಾಗಿದ್ದರಿಂದಲೇ ಆಕೆಗೆ ಈ ಹೆಸರು ಬಂದಿದೆ. ಪೌರಾಣಿಕವಾಗಿ ಆಕೆ ಪದ್ಮಾಸನಾದೇವಿ ಎಂದು ಪ್ರಸಿದ್ಧಳಾಗಿದ್ದಾಳೆ. ನವರಾತ್ರಿಯ 5ನೇ ದಿನ ಸ್ಕಂದಮಾತೆಯ ಆರಾಧನೆ ಮಾಡುವವರು ತಾಯಿಯ ಕೃಪಾ ದೃಷ್ಟಿಯಿಂದ ಶಾಂತಿ, ಸಮಾಧಾನ, ಆಂತರಿಕ ಶಕ್ತಿ, ತೇಜಸ್ಸನ್ನು ಪಡೆಯುತ್ತಾರೆ. ವಿಶೇಷವಾಗಿ ಸಂತಾನ ಬಯಸುವ ದಂಪತಿಗಳು ಈ ದಿನದ ಪೂಜೆಯಿಂದ ಅಪಾರ ಅನುಗ್ರಹವನ್ನು ಅನುಭವಿಸುತ್ತಾರೆ ಎಂಬ ನಂಬಿಕೆ ಜನಸಾಮಾನ್ಯರಲ್ಲಿ ಬೇರೂರಿದೆ. ಇನ್ನು ದೇವಿಯ ಸ್ವರೂಪ ಹೇಗಿದೆ? ಸ್ಕಂದಮಾತೆಯ ರೂಪದಲ್ಲಿ ಬಾಲರೂಪಿಯ ಸ್ಕಂದನು ತಾಯಿಯ ತೊಡೆಯ ಮೇಲೆ ಕುಳಿತಿರುತ್ತಾನೆ. ದೇವಿಗೆ 4 ಭುಜಗಳಿದ್ದು ಬಲಗಡೆಯ ಮೇಲಿನ ಹಸ್ತದಲ್ಲಿ ಸ್ಕಂದನನ್ನು ಹಿಡಿದಿದ್ದಾಳೆ. ಬಲಗಡೆಯ ಇನ್ನೊಂದು ಹಸ್ತದಲ್ಲಿ ಕಮಲದ ಹೂವಿದೆ. ಎಡಗಡೆಯ ಮೇಲಿನ ಹಸ್ತವು ವರಮುದ್ರೆಯಲ್ಲಿದೆ. ಎಡಗಡೆಯ ಇನ್ನೊಂದು ಹಸ್ತದಲ್ಲೂ ಕಮಲವಿದೆ. ಕಮಲಾಸನದ ಮೇಲೆ ವಿರಾಜಮಾನಳಾಗಿರುವುದರಿಂದ ಆಕೆಯನ್ನು ಪದ್ಮಾಸನ ಎಂದು ಕರೆಯುತ್ತಾರೆ. ಆಕೆಯ ವಾಹನವು ಸಿಂಹ. ಮಾತಾ ಆರಾಧನೆಯ ಮಹತ್ವ ಏನೆಂದರೆ, ಈ ದಿನ ಸ್ಕಂದಮಾತೆಯನ್ನು ಪೂಜಿಸುವವರು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಏಕಾಗ್ರತೆಯಿಂದ ಆರಾಧನೆ ಮಾಡಬೇಕು. ಸ್ಕಂದಮಾತೆಯ ಆರಾಧನೆ ಮಾಡಿದಾಗ ಭಕ್ತರ ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ. ಶಾಂತಿ, ನೆಮ್ಮದಿ, ಸಮಾಧಾನ ದೊರೆಯುತ್ತದೆ. ಈ ಆರಾಧನೆಯ ವಿಶೇಷವೇನೆಂದರೆ ತಾಯಿಯೊಂದಿಗೆ ಬಾಲರೂಪಿಯ ಸ್ಕಂದನ ಆರಾಧನೆಯೂ ಸಹ ನೆರವೇರುತ್ತದೆ. ಸ್ಕಂದಮಾತೆಯ ಆರಾಧನೆಯ ಫಲವಾಗಿ ಭಕ್ತರಿಗೆ ಅಲೌಕಿಕ ತೇಜಸ್ಸು, ಕಾಂತಿ ಲಭಿಸುತ್ತದೆ. ಮಕ್ಕಳಿಲ್ಲದ ದಂಪತಿಗಳು ಸಂತಾನ ಪ್ರಾಪ್ತಿಗಾಗಿ ಈ ದಿನ ವಿಶೇಷವಾಗಿ ಸ್ಕಂದಮಾತೆಯ ವ್ರತವನ್ನು ಆಚರಿಸಬೇಕು ಎಂದು ನಂಬಿಕೆ ಇದೆ. ಶುಭ್ರವಾದ ಬಟ್ಟೆ ಧರಿಸಿ ಬಾಳೆಹಣ್ಣು ಮತ್ತು ಅದರಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸುವುದು ಅತ್ಯಂತ ಶ್ರೇಯಸ್ಕರ. ಪುರಾಣದ ಪ್ರಕಾರ ತಾರಕಾಸುರ ಎಂಬ ರಾಕ್ಷಸನು ಬ್ರಹ್ಮನ ತಪಸ್ಸಿನಿಂದ ಅಮರತ್ವದ ವರವನ್ನು ಪಡೆದನು. ಜೀವಿಗಳೆಲ್ಲರೂ ಮರಣವನ್ನು ಅನುಭವಿಸಬೇಕೆಂಬ ನಿಯಮವನ್ನು ಬ್ರಹ್ಮನು ವಿವರಿಸಿದಾಗ ತಾರಕಾಸುರನು ನನಗೆ ಶಿವನ ಮಗನಿಂದಲೇ ಮರಣವಾಗಲಿ ಎಂದು ಕೇಳಿಕೊಂಡ. ಶಿವನು ಎಂದಿಗೂ ಮದುವೆಯಾಗುವುದಿಲ್ಲ ಎಂಬ ಅಹಂಕಾರದಿಂದ ಈ ವರವನ್ನು ಬೇಡಿಕೊಂಡನು. ಆದರೆ ಕಾಲಕ್ರಮದಲ್ಲಿ ಶಿವನು ಪಾರ್ವತಿಯನ್ನು ವಿವಾಹವಾದರು. ಕಾರ್ತಿಕೇಯ ಅಂದರೆ ಸ್ಕಂದನ ಜನನವಾಯಿತು. ಕಾರ್ತಿಕೇಯ ಬೆಳೆದ ನಂತರ ತಾರಕಾಸುರನನ್ನು ವಧೆ ಮಾಡಿದನು. ಹಾಗೆ ಲೋಕವನ್ನೂ ಸಹ ರಕ್ಷಿಸಿದನು. ಅಂಥ ಸ್ಕಂದನ ತಾಯಿಯಾದ್ದರಿಂದ ದೇವಿಯನ್ನು ಸ್ಕಂದಮಾತಾ ಎಂದು ಕರೆಯಲಾಗುತ್ತದೆ. ಇನ್ನು ಸ್ಕಂದಮಾತೆಯ ಮಂತ್ರಗಳು ಯಾವುದು ಅಂತ ನೋಡೋಣ. ಸ್ಕಂದಮಾತೆಯ ಧ್ಯಾನ ಮಂತ್ರ: ಓಂ ಜಯಂತಿ ಮಂಗಲಾಕಾಲಿ ಭದ್ರಕಾಳಿ ಕಪಾಲಿನಿ ದುರ್ಗಾಕ್ಷಮಾ ಮಹಾಕ್ರಾಂತಿ ಚಂದ್ರಕಾಂತ ಮಹಾಕ್ರಾಂತಿ. ಸ್ಕಂದಮಾತೆಯ ಸ್ತುತಿ ಮಂತ್ರ: ದೇವಿ ಸರ್ವಭೂತೇಷು ಮಾ ಸ್ಕಂದಮಾತಾ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಇನ್ನು ಸ್ಕಂದಮಾತೆಯ ಪ್ರಾರ್ಥನೆ ಮಂತ್ರ: ಸಿಂಹಾಸನಾಗತಾಂ ನಿತ್ಯಂ ಪದ್ಮಚಿಂತ್
ಕರ್ದ್ವಯ ಸ್ಕಂದಮಾತಾ ಯಶಸ್ವಿನಿ ದೇವಿಯೇ ಸದಾ ಶುಭ. ವಾಸವಿ ದೇವಸ್ಥಾನದಲ್ಲಿ ವಾಸವಿ ದೇವಿಗೆ ನೋಟಿನಿಂದ ಅಲಂಕಾರ ಮಾಡಿದ್ರು. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಬೇರೆ ದೇವರುಗಳಿಗೂ ಸಹ ನೋಟಿನಿಂದ ಅಲಂಕಾರ ಮಾಡಿದರು. ಈ ವಿಶಾಲಾಕ್ಷಿ ಅಮ್ಮನವರಿಗೆ ಹಾಗೂ ಪಾರ್ವತಿ ದೇವಿಗೆ ಬೇರೆ 2 ದೇವಸ್ಥಾನಗಳಲ್ಲೂ ಸಹ ನೋಟಿನಿಂದ ಹಾಗೆ ಕಾಯಿನ್ಸಿಂದ ಅಲಂಕಾರ ಮಾಡಿದರು. ವಾರ ಆದ್ದರಿಂದ ಎಲ್ಲ ದೇವಸ್ಥಾನಗಳಲ್ಲೂ ಸಹ ತಾಯಿಗೆ ಐಶ್ವರ್ಯಲಕ್ಷ್ಮಿ, ಧನಲಕ್ಷ್ಮಿ ಅಂತ ಹೆಸರುಗಳಿಟ್ಟು ಎಲ್ಲ ದೇವರುಗಳಿಗೂ ದುಡ್ಡಿನ ಅಲಂಕಾರವನ್ನು ಮಾಡಿದ್ದರು. ಹೇಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ, ಜೈ ಆಂಜನೇಯ.